ಆ್ಯಕ್ಚುಲಿ ನಿಮ್ಮ ತಾಯಿ ಜೊತೆ ನೀವು ಮಾತಾಡುವಾಗ ನೀವು ಹೇಳ್ತೀರಾ, ರಕ್ಷಿತಾ ಬಗ್ಗೆ ಮಾತಾಡ್ತಿರ್ಬೇಕು, ನಿಮ್ಮ ತಾಯಿ ಅದೆಲ್ಲ ಬಿಟ್ಬಿಡು ಅಂತಲೇ ಹೇಳ್ತಾರೆ, ಏನು ಹೇಳೋದೇ ಇಲ್ಲ ಅವರು. ಆ್ಯಕ್ಚುಲಿ ಅದೊಂದು ವಿಡಿಯೋ ವೈರಲ್ ಆಗಿತ್ತು. ಇನ್ನು ಇದ್ರ ವಿಚಾರಕ್ಕೆ ಬರೋದಾದ್ರೆ, ಗಿಲ್ಲಿ ಮತ್ತು ನಿಮಗೆ ಯಾಕೆ ಯಾವಾಗಲೂ ಆಗ್ತಾನೆ ಇರೋದಿಲ್ಲ? ಈವನ್ ರಕ್ಷಿತಾ ಜೊತೆ ನೀವು ಜಗಳಾಡ್ತಿರ್ಬೇಕಿದ್ರು ಅವ್ರು ರಕ್ಷಿತಾ ಪರನೇ ವಹಿಸ್ತಾರೆ, ಜೊತೆಗೆ ನೀವು ಬರ್ತಿರ್ಬೇಕಿದ್ರೆ ಗಿಲ್ಲಿನ ಹಗ್ ಮಾಡಿ ಬರಲ್ಲ. ಅದೊಂದು ವಿಡಿಯೋ ವೈರಲ್ ಆಗೋಗ್ಬಿಟ್ಟಿದೆ. ಪಾಪ ನಮ್ಮ ಗಿಲ್ಲಿನ ರಾಶಿಕಾ ಅವರು ಹಗ್ ಮಾಡಿಬಿಟ್ಟೆ ಬರಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲ ಸಿ, ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾವಾಗಲೂ ಹೇಳ್ತೀನಿ, ಅಲ್ಲಿ ಯಾರೂ ಕೆಟ್ಟೋರಲ್ಲ, ಜಗಳಗಳು ಏನು ಶಾಶ್ವತ ಅಲ್ಲ, ಎಲ್ಲರೂ ಒಳ್ಳೆಯವರೇ. ಅಲ್ಲಿ ಸಿಚುವೇಶನ್ಸ್ ಆ ಥರ ಕ್ರಿಯೇಟ್ ಆಗುತ್ತೆ. ಅಷ್ಟು ಬಿಟ್ಟರೆ ನನಗೇನೋ ಗಿಲ್ಲಿ ಕಂಡ್ರೆ ಇಷ್ಟ ಇಲ್ಲ, ಅವನ್ನ ನಾನು ಹೇಟ್ ಮಾಡ್ತೀನಿ ಅಂತಲ್ಲ, ನೋನೋ ಆ ಥರ ಇಲ್ಲ. ಬಟ್ ನಂದು ಗಿಲ್ಲಿ ಮಧ್ಯೆ ಆ ಥರನೇ ಅಲ್ಲಿ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಏನೋ ಸರಿ ಆಗ್ತಿದೆ ಅಂದಾಗ ಮತ್ತಲ್ಲೇನೋ ಜಗಳ ಆಗ್ತಿತ್ತು. ಅವ್ನಿಗೆ ಇಷ್ಟ ಇರೋರ ಜೊತೆ ನಾನೇನೋ ಜಗಳ ಮಾಡಿದಾಗ ಅವ್ನು ಅಲ್ಲಿ ಸ್ಟ್ಯಾಂಡ್ ತಗೋತಿದ್ದ. ಅದು ನನಗೆ ಕೋಪ ಬರ್ತಿದ್ದೆ, ಯಾಕಂದ್ರೆ ಅಲ್ಲಿ ತಪ್ಪಿದಾಗ ನೀನು ಯಾಕೆ ತಪ್ಪು ಅಂತ ಹೇಳ್ತಿಲ್ಲ, ಯಾಕೆ ನಂದೇ ರಾಂಗ್ ಅಂತ ಹೇಳ್ತಿದ್ಯಾ ಅಂತ ಜಗಳ ಆಗ್ತಿತ್ತು. ಬಿಟ್ರೆ ನನಗೆ ಇಲ್ಲಿ ಮೇಲೆ ಆ ಥರ ಎಲ್ಲ ಏನೂ ಕೋಪನೂ ಇಲ್ಲ, ಏನಿಲ್ಲ. ಬಟ್ ಅಲ್ಲಿ ಕೋಪ ಬರ್ತಾ ಇತ್ತು, ಆ ಥರ ಅನ್ನಿಸ್ತಿತ್ತು. ಗಿಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ಏನಾದ್ರೂ ಒಂದು ನಿಮಗೆ ಮಾಡ್ತಾ ಇರ್ತಿದ್ದ. ಅದೇ ನಾನು ಹೇಳ್ತೀನಿ, ಗಿಲ್ಲಿ ಕೂಡ ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಾತಾಡೋಕ್ಕೆಲ್ಲ, ಯಾಕೆ ನೀನು ಹಿಂಗೆ ಮಾಡ್ತೀಯ ಅಂತ ಹೇಳ್ತಿರ್ತೀನಿ. ಬಟ್ ಅದೇನೋ ಗೊತ್ತಿಲ್ಲ, ಆ ವೈಬೇ ಕನೆಕ್ಟ್ ಆಗಲಿಲ್ಲ ನಮ್ಮಿಬ್ರಿಗೂ ಕೂಡ. ಬಟ್ ಈಗ ಹಗ್ಗನದು ಕೂಡ ನಾನು ಗಿಲ್ಲಿ ಆ ಪಕ್ಕ ನಾನು ಹೇಳಿರ್ತಾನೆ, ನಾನು ರಾಶಿಕಾ ಯಾವತ್ತೂ ಕೂತ್ಕೊಂಡು ಡಿಸ್ಕಷನ್ನೇ ಮಾಡಿಲ್ಲ ಅನ್ಕೊಂಡು ಇಬ್ರು ಒಂದ್ಸಲಿನೂ ಒಂದು ಫ್ರೇಮಲ್ಲಿ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ನನಗೂ ಯಾಕೋ ಅಂತಾರೆ ಹಗ್ಗೆ ಹೆಂಗೆ ಮಾಡಲಿ ನಾನು ಹೋಗಿ. ಬಿಕಾಸ್ ಅವನು ಅಷ್ಟೇ, ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನೇನಾದ್ರು ಪಕ್ಕದಲ್ಲಿ ಹಿಂಗೆ ಕೂತಿದ್ದಾಗ ಅವ್ನು ಕೂತಿರ್ತಾನೆ, ನನ್ನ ಪಕ್ಕ ಬಂದಾಗ ಎದ್ದೋಗಿರೋದು ಉಂಟು. ಅವನು ಎಷ್ಟೊಂದು ಸಲ ನಾನು ಇದನ್ನು ಧನು ಹತ್ರ ಹೇಳಿರ್ತೀನಿ, ಧನು ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅವನು, ನಾನು ಕುತ್ಕೊಳ್ಳೋಕೆ ಹೋಗಿರ್ತೀನಿ, ಅವ್ನು ಕೂತಿರ್ತಾನೆ, ಅವ್ನ ಪಕ್ಕದಲ್ಲಿ ಅದೇ ಟೇಬಲಲ್ಲಿ ಕುತ್ಕೊಳ್ಳೋಕೆ ಹೋದಾಗ ಅವ್ನು ಎದ್ದೋಗಿದ್ದಾನೆ ಧನು. ಸೊ ಅಂದ್ಕೊಂಡು ನನಗಿರತ್ತೆ ಅವನಿಗೆ ನನ್ನ ಮೇಲೆ ಏನು ಒಪಿನಿಯನ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಶೇಕ್ ಹ್ಯಾಂಡ್ ಮಾಡಿ ಚೆನ್ನಾಗಿ ಆಡು ಅಂತ ಹೇಳಿ ಬರ್ತೀನಿ ಅಷ್ಟೇ. ರಾಶಿಕಾ ಅವ್ರ ಮೇಲೆ ಯಾರಾದರೂ ಏನಾದರೂ ಆರೋಪ ಮಾಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದಾಗ, ಜಗಳ ಆದಾಗ, ಅದರ್ವೈಸ್ ನಾಮಿನೇಷನ್ ಮಾಡಿದಾಗ ಅವ್ರು ಒಂದೇ ಮಾಡ್ತಾ ಇದ್ದಿದ್ದು ರಾಶಿಕಾ ಟ್ರ್ಯಾಕ್ಸ್ ಅಂತ ಹೇಳೋರು. ಅಂದರೆ ಅಭಿ ಆದಮೇಲೆ ಸೂರಜ್ ಆದಮೇಲೆ ಧ್ರುವಂತು, ಈಗ ರಘು ಅಣ್ಣ, ಅಂದರೆ ಅವ್ರಿಗೆ ಯಾರಾದರೂ ಒಬ್ಬರು ಡಿಪೆಂಡೆನ್ಸಿಗೆ ಬೇಕೇ ಬೇಕು ಅವರಿಗೆ ಅಂತ ಹೇಳ್ಬಿಟ್ಟು ತುಂಬಾ ಆರೋಪಗಳು ಕೇಳಿ ಬಂತು. ಆ ಟ್ರ್ಯಾಕ್ಗಳ ಬಗ್ಗೆ ಒಂದು ಹೇಳೋದಾದರೆ ಏನು ಹೇಳ್ತಾರೆ ರಾಶಿಕಾ? ಜೊತೆಗೆ ಈಗ ಒಂದು ಕ್ಲಾರಿಫೈ ಕೊಟ್ರಿ, ಓದು ವೀಕ್ ಧ್ರುವಂತ್ ಅವ್ರದ್ದು ಬೆಲ್ಟು ಥಿಂಗ್ಸ್ ಎಲ್ಲ ಏನಕ್ಕೆ ಇಟ್ಕೊಂಡಿದ್ದು ಅಂತ. ಅದ್ರ ಬಗ್ಗೆ ಅಂತೂ ತುಂಬಾನೇ, ಯಾಕೆ ಅಫ್ಕೋರ್ಸ್ ಇದ್ರ ಬಗ್ಗೆ ಅರ್ಥನೇ ಆಗ್ತಿಲ್ವಲ್ಲ, ಧ್ರುವಂತ್ ಅವ್ರದ್ದು ರಾಶಿಕಾ ಅವ್ರು ಏನಕ್ಕೆ ಎತ್ತಿಟ್ಕೊಂಡಿದ್ರು ಅನ್ನೋದೇ ಒಂದು ಬಿಗ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿತ್ತು ಹೊರಗಡೆ. ಕ್ಲಾರಿಟಿ ಕೊಡ್ತೀನಿ. ಅದು ಧ್ರುವಂದು ನಂದು ಸೆಕೆಂಡ್ ವೀಕಿಂದನೂ ಜಗಳಗಳು ನಡೀತಾನೆ ಇರುತ್ತೆ. ಅವ್ರಿಗೆ ಹೇಗೆ ಅಂದರೆ ಅವ್ರು ಒಬ್ರನ್ನ ಹೇಗೆ ಬೇಕಾದ್ರೂ ಮಾತಾಡ್ಬೋದು, ಲೈಕ್ ಕಿರ್ಚಾಡ್ಬೋದು. ಬಟ್ ಅದೇ ಆಪೋಸಿಟ್ ಪರ್ಸನ್ ಏನೂ ಕಿರ್ಚಾಡಂಗಿರಲ್ಲ. ಅವ್ರು ಜಸ್ಟ್ ಫೇಸ್ ಎಕ್ಸ್ಪ್ರೆಷನಲ್ಲೇ ಯು ಆರ್ ರೂಡ್ ಅಂತ ಹೇಳೋ ಅಂಥ ಪರ್ಸನ್ ಅವರು. ಅದ್ರ ಮತ್ತೆ ನನಗೂ ಅವ್ರಿಗೂ ಏನೋ ಜಗಳ ಆಗಿರುತ್ತೆ, ಓಕೆ ಅಂತ ಸುಮ್ಮನೆ ಆಗ್ತೀನಿ. ಅವ್ರು ಯಾವುದೋ ಒಂದರಲ್ಲಿ ಅಳ್ತಾ ಇರ್ತಾರೆ, ಮುಖವಾಡ ಅಂತೆಲ್ಲ ಹೇಳಿದಾಗ ಅಳ್ತಿರ್ತಾರೆ. ಅವಾಗ ಹೋಗಿ ಸಮಾಧಾನ ಮಾಡಿದ್ದೀನಿ, ಅಳ್ಬೇಡಿ ಅಂತ ಇಡೀ ಮನೆಯವ್ರು ಹೋಗಿ ಸಮಾಧಾನ ಮಾಡಿರ್ತೀವಿ. ಅದಾದಮೇಲೂ ಕೂಡ ಇನ್ನೊಂದು ಯಾವುದೋ ಮಲ್ಲಮ್ಮ ಹೋಗಿದ್ದ ಟೈಮಲ್ಲಿ ನಾನು ಹೋಗಿ ಹೇಳ್ತೀನಿ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಗೊತ್ತು ನಮಗೆ ಇಲ್ಲ ಹೇಗೆ ಸಿಚುವೇಶನ್ಸ್ ಇರುತ್ತೆ ಅಂದ್ಕೊಂಡು ಬಿ ಫೈನ್ ಅಂತ ಹೇಳಿರ್ತೀನಿ. ಅದಾದಮೇಲೆ ಏನೋ ಒಂದು ಸಿಚುವೇಶನ್ ರಾಶಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ನಾವಿಬ್ಬರು ಮಾತಾಡ್ತಿರ್ತೀವಿ, ಎಲ್ಲ ಸಿಚುವೇಶನ್ಸ್ ಆರಾಮಾಗೇ ಇರುತ್ತೆ. ನಾನು ಸೋಫಾ ಎಲ್ಲ ಕೂತಾಗ ಏನೋ ಅಲ್ಲಿ ಕಾಮಿಡಿ ಏನೋ ನಡೀತಾ ಇರತ್ತೆ, ಕೈ ಶೇಕೋ ಕಾಲು ಶೇಕೆ ನಂಗೆ ಮಾಡ್ತಿರ್ತೀನಿ. ಇಟ್ಸ್ ಲೈಕ್ ಕಬ್ನ ಬೇಕಾ ಹಾಗೆ ಹೇಗೆ ಅಂದ್ಕೊಂಡು ಫುಲ್ ಫನ್ ಆಗಿರತ್ತೆ. ಅವಾಗ ನಾನು ಏನು ಹೇಳ್ತೀನಿ, ಇಡೀ ನಿಮಗೇನು ಮಾಡ್ತೀನಿ, ಹಿಂಗೆಲ್ಲ ರೇಗಿಸಿದಿರಲ್ಲ, ನನಗೆ ಕಾಲು ಎಳಿತಿದ್ದೀರಾ, ಈ ಮನೇಲಿ ನಿಮ್ಗೆ ಏನು ಇಷ್ಟ ಅಂತ ಕೇಳ್ತೀನಿ. ದೇವರು ಅದು ಒಂದೇ ಬೇಕು ನನಗೆ, ಅದು ಬಿಟ್ಟು ಬೇರೆ ಏನೂ ಬೇಡ ಅಂತ ಹೇಳ್ತಾರೆ. ಆವಾಗ ನಾನು ಏನು ಮಾಡ್ತೀನಿ, ಬೆಲ್ಟ್ ಎತ್ತಿಡ್ತೀನಿ. ನಾನು ಬೆಲ್ಟ್ ಎತ್ತಿಟ್ಟಾಗ ಕೂಡ ನಾನು ಹೇಳ್ತೀನಿ, ಇದು ನಿಮಗೆ ಬೇಕಾಗತ್ತೆ, ನೀವು ನನಗೆ ಬಂದು ಕೇಳ್ತೀರಾ ಅಂದ್ಕೊಂಡು. ಈ ಮನೇಲಿ ನಂಗೆ ಬೇಕಾಗಿರೋದು ದೇವರು ವಿಗ್ರಹ ಮಾತ್ರ, ಅದು ಬಿಟ್ಟು ನಂಗೆ ಇನ್ನೇನು ಹೋದ್ರೂ ನನಗೆ ಅವಶ್ಯಕತೆ ಇಲ್ಲ ರಾಶಿ ಅಂತ ಹೇಳ್ತಾರೆ. ಅವಾಗ ನಾನು ಏನು ಮಾಡ್ತೀನಿ, ಹೌದಾ ಬಿಡಿ, ಓಕೆ ನಿಮ್ಗೆ ಯಾವಾಗ ಬೇಕು ಅವಾಗ ಬಂದು ಕೇಳಿ, ಅವಾಗ ನಾನು ಕೊಡ್ತೀನಿ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಂಟೆನ್ಷನಿಂದ ನಾನು ಎತ್ತಿಡೋದಲ್ಲ. ಆ್ಯಂಡ್ ಅಭಿ ಈಸ್ ಮೈ ಫ್ರೆಂಡ್. ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಅಭಿ ನಂಗೆ ಗೊತ್ತು. ನಾನು ಅಭಿ ಜೊತೆ ಟ್ರ್ಯಾಕ್, ನನಗೆ ಅದನ್ನು ಕೇಳೋಕ್ಕೆ ನನಗೆ ಹಿಂಸೆ ಆಗುತ್ತೆ. ನೀವು ನೋಡಿರ್ಬೋದು, ಧ್ರುವನ್ ಜೊತೆ ನಾನು ಯಾವತ್ತೂ ಇಂಟ್ರಾಕ್ಟ್ ಸರಿ ಮಾಡಿಲ್ಲ. ಧ್ರುವನ್ ಜೊತೆ ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು, ಏನಕ್ಕೆ ಒಪಿನಿಯನ್ ಕೊಟ್ಟರು ನನಗೆ ಗೊತ್ತಿಲ್ಲ.